ನಮಸ್ಕಾರ ಬಾಸು, ನಾನು ನಿಮ್ಮ ಕ್ಯಾಪ್ಟನ್ ಏಕೆ. ಇವತ್ತೇನೆಂದರೆ 1K 1.5K ಆಗೈತೆ ನಂದು ಯೂಟ್ಯೂಬ್ ಫ್ಯಾಮಿಲಿ, ಮತ್ತು ಇನ್ಸ್ಟಾಲ್ ಕೂಡ ಹತ್ತತ್ರ 4Kಲ್ಲಿ ಬಂದಿದ್ದೀವಿ. ಸೊ ಇವತ್ತು ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ಒಂದು ಐಡಿಯಾ ಕೊಡ್ತಾಯಿದ್ದೀನಿ. ಮತ್ತು ಇನ್ನೂ ಯಾರ್ಯಾರು ಮಾನಿಟೈಸ್ ಆಗಿಲ್ಲ, ಸೊ ನಂದು ಇವಾಗ ಮಾನಿಟೈಸ್ ಸ್ಟೇಜಲ್ಲಿ ಐತೆ. 1K ಆಗೈತೆ, ಹತ್ತತ್ರ ಎಷ್ಟು ಬೇಕೋ ಅಷ್ಟು ಓಡೈತೆ. ಓಕೆ, ಅದೆಲ್ಲ ಓಕೆ. ನಿಂದಾಗಿದ್ದರೆ ನಮಗೇನಪ್ಪ, ನಮ್ಗೆ ಐಡಿಯಾ ಕೊಡು ಅಂತ ನೀವು ಹೇಳ್ಬೋದು. ಸೊ ಇವತ್ತು ಭಾನುವಾರ ಏನೇನು ಹೇಳೋದಾದರೆ ಸಿಂಪಲ್ಲಾಗಿ, ನಾನು ಜಾಸ್ತಿ ವಿಷಯನ ಹಂಗೆ ಕೊರೆಯಲ್ಲ, ಸಿಂಪಲ್ಲಾಗಿ ಹೇಳ್ತೀನಿ. ನನಗೆ ಅನ್ಬೋದು ಪ್ರಕಾರ ನೀವು ದಿವಸಕ್ಕೆ ಒಂದು ಶಾರ್ಟ್ಸ್ ಬಿಡಬೇಕು, ಮತ್ತು ವಾರದಲ್ಲಿ ಒಂದು ದಿವಸ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿ. ಇವಾಗ ನಾನೇ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಯ್ತಿಲ್ಲ, ಸಾರಿ, ಆ ಥರ ಹೇಳಲ್ಲ. ಸೊ ಲಾಂಗ್ ವೀಡಿಯೋ ಅದು ನಿಮ್ಮ ಮೇಲೆ ಡಿಪೆಂಡ್ ಐತೆ. ಆದರೆ ಶಾರ್ಟ್ಸ್ ಮಾತ್ರ ದಿವಸಕ್ಕೊಂದು ಬಿಡಿ, ಇಲ್ಲಾಂದರೆ ವಾರದಲ್ಲಿ 3 ಶಾರ್ಟ್ಸ್ ಮಿನಿಮಮ್ ಬಿಡಬೇಕು. ಯಾವ ಥರನಪ್ಪ ಶಾರ್ಟ್ಸ್ ಬಿಡೋದು ಅಂತ ಹ್ಯಾಶ್ಟ್ಯಾಗ್ಗಳು ಉಪಯೋಗಿಸ್ಬೇಕು ನೀವು. ಆಮೇಲೆ ಒಂದು ವೀಡಿಯೋ ಬಿಡೋದಕ್ಕೆ ತಮ್ನೈಲ್ನ ಹಾಕಲೇಬೇಕು. ತಮ್ನೈಲ್ ಅಂತೂ ಅತ್ಯದ್ಭುತ, ಅದೊಂಥರ ನಿಮಗೆ ಅದೇ ಮೇಯ್ನ್ ಫಸ್ಟು ಸ್ಟೇಜು ತಮ್ನೈಲ್ ಹಾಕೋದು. ಸೊ ತಮ್ನೈಲ್ ಹಾಕ್ತಿ ಅಂದರೆ ನೀವು ಆ ವೀಡಿಯೋನ ಜನರು ನೋಡ್ತಾರೆ. ಮತ್ತು ಇನ್ನು ಹೇಳೋದಾದರೆ ಫಸ್ಟು ನೀವು 50 ಸಬ್ಸ್ಕ್ರೈಬರ್ಸ್ ಹೆಂಗೇರು ಮಾಡಿ ಗೈನ್ ಮಾಡಿ ಶಾರ್ಟ್ಸ್ ಬಿಡಿ. ಒಂದು 10 ದಿವಸದಲ್ಲಿ ಆಯ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋದು 30 ದಿವಸದಲ್ಲಿ 500 ಸಬ್ಸ್ಕ್ರೈಬರ್ಸ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇರೋದು ನಾನು. ದಿವ್ಸಕ್ಕೊಂದು ಶಾರ್ಟ್ಸ್ ಬಿಡಿ, 30 ದಿವಸಕ್ಕೆ 30 ಶಾರ್ಟ್ಸ್ ಬಿಡಿ ಮಿನಿಮಮ್ ಅಂದರು. ಹ್ಯಾಶ್ಟ್ಯಾಗ್ಸ್ಗಳು ಉಪಯೋಗಿಸಿ. ಮತ್ತು 50 ಸಬ್ಸ್ಕ್ರೈಬ್ ಆದ ನಂತರ ನಾನು ಹೇಳ್ತಿರೋದು ನೋಡಿ, ಫಸ್ಟೇ ಅಲ್ಲ, ಅದಾದ 50 ಸಬ್ಸ್ಕ್ರೈಬ್ ಆದ ನಂತರ ನೀವು ಲೈವ್ಗೆ ಹೋಗ್ಬೋದು. ಯಾವಾಗ ನೀವು ಲೈವ್ಗೆ ಹೋಗ್ತೀರಾ ಆವಾಗ ಸಬ್ಸ್ಕ್ರೈಬರ್ಸು ಜಾಸ್ತಿ ಗೇನ್ ಆಯ್ತಾರೆ. ಯಾವ ಥರನಪ್ಪ, ಯೂಟ್ಯೂಬಲ್ಲಿ ಲೈವ್ಗೆ ಹೋದರೆ ನಾವು ಬೇರೆ ಬೇರೆ ಕಡೆ ಎಲ್ಲ ನಮ್ಮದು ವೀಡಿಯೋ ಬೇರೆ ಬೇರೆ ಕಡೆ ಎಲ್ಲ ಹೋಯ್ತವೆ, ಬೇರೆ ಬೇರೆ ದೇಶಕ್ಕೆಲ್ಲ ಹೋಗ್ತಾರೆ. ಲೈವಲ್ಲಿ ಏನು ಮಾಡ್ಬೋದಪ್ಪ, ಅಲ್ಲೇ ಗೇಮ್ಸ್ ಇರುತ್ತೆ, ಗೇಮ್ಸ್ ಆಡ್ಬೋದು, ಮತ್ತು ವೀಡಿಯೋ ಗೇಮ್ಸ್ ಆಡ್ಬೋದು. ನಾನು ಅದು ಕೂಡ ಒಂದು ವೀಡಿಯೋ ಮಾಡಿ ಹೇಳ್ತೀನಿ. ಸೊ ಅದಾದ್ರಿಂದ ಲೈವಿಂದ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಕೂಡ, ವ್ಯೂಸ್ ಕೂಡ ಬರುತ್ತೆ. ಸ್ಟಾರ್ಟಿಂಗ್ ಏನು 50 ಸಬ್ಸ್ಕ್ರೈಬರ್ಸ್ ಅಷ್ಟೇ ಕಷ್ಟ, ಅದಾದಮೇಲೆ ಎಲ್ಲ ಕೂಡ ಈಸಿ. ಸೊ ಗೈಸ್ ಹೇಳೋದಂದರೆ ಫಸ್ಟು ನೀವು ಕನ್ಸಿಸ್ಟೆನ್ಸಿಯಾಗಿ ಡಿಸಿಪ್ಲಿನಾಗಿ 50 ಶಾರ್ಟ್ಸ್ ಮಿನಿಮಮ್ ಅಪ್ಲೋಡ್ ಮಾಡಿ. 30 ದಿವಸಕ್ಕೆ 50 ಶಾರ್ಟ್ಸು ಇಲ್ಲ 30 ಶಾರ್ಟ್ಸ್ ಮಿನಿಮಮ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ಏನು ಮಾಡೋದಪ್ಪ, ಇನ್ನು ಫಸ್ಟ್ 30 ದಿವಸಕ್ಕೆ ಹಿಂಗೆ ಮಾಡಿ. ಅಷ್ಟರಲ್ಲಿ ಮಿನಿಮಮ್ ನಂಗೆ ಗೊತ್ತಿರೋ ಮಟ್ಟಿಗೆ 100 ಸಬ್ಸ್ಕ್ರೈಬರ್ಸ್ ಎಬೋ ಬಂದಿರ್ತಾರಲ್ಲ. ಸೊ ಆವಾಗ ಲೈವ್ಗೆ ಹೋಗಿ ಮತ್ತು ಕಂಟೆಂಟ್ ಕೊಡಿ ಚೆನ್ನಾಗಿ. ಕಂಟೆಂಟ್ ಅಂತ ಸ್ಟಾರ್ಟಿಂಗ್ ಒಂದು 10K ಗಂಟೆ ಏನಾದರೂ ವೀಡಿಯೋ, ನಾನೇ ಹೇಳಲ್ವ ಡೈರೆಕ್ಟ್, ನಾವನಾದರೂ ಹಂಗೆ ಏನಾದರೂ ವೀಡಿಯೋ ಮಾಡಿ ಸುಮ್ಮನೆ ಶಾರ್ಟ್ಸ್ ಬಿಡಿ. ಜಾಸ್ತಿ ಶಾರ್ಟ್ಸ್ ಯಾವ್ದು ಬಿಡಿ ಅಂದರೆ ಕ್ರಿಶ್ಚಿಯನ್ ರೊನಾಲ್ಡೋದು, ಮತ್ತು ಯಾವುದಾದ್ರು ವೈರಲ್ ಇರುತ್ತೆ ಅದು, ಲೈಕ್ ದುರಂಧರು, ಈ ಯಾವುದಾದ್ರು ವೈರಲ್ ಇರುತ್ತೆ ಆ ಥರ ನೀವು ಬಿಟ್ರೆ ಬೇಗ ನಿಮಗೆ ಸಬ್ಸ್ಕ್ರೈಬರ್ಸು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂದು ನೋಡ್ಬೋದು ನೀವು ಅಕೌಂಟು. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಒಂದು ಸಣ್ಣ ಮಾಹಿತಿ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು ಸ್ಕ್ರಿಪ್ಟ್ ಮೂಲಕ ತರ್ತೀನಿ. ಸೊ ಇವಾಗ ಆಗಲ್ಲ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಸಪೋರ್ಟ್ ಮಾಡಿ ಹಿಂಗೆ.